ಮುಂಚೆನೇ ಈ ಕೋವಿಡ್-19 ಏನು ಕಾಟ ಕೊಡ್ತಾ ಇದೆ ಮಹಾಮಾರಿ, ಇದು ನಿಮ್ಮಿಂದ ಬಂದಿರತಕ್ಕಂಥದ್ದು ಅಥವಾ ಹಳ್ಳಿಯಿಂದ ಬಂದಿರತಕ್ಕಂಥ ಕಾಯಿಲೆ ಅಲ್ಲ. ಯಾವುದೋ ವಿದೇಶದಿಂದ ಅದು ಏನೋ ಫ್ಲೈಟಲ್ಲಿ ಬಂದಿರತಕ್ಕಂಥ ಕಾಯಿಲೆ. ನಾನು ಎಲ್ಲ ಕಡೆನೂ ಹೇಳ್ತಾ ಇರ್ತೀನಿ, ಇದು ಒಂದು ಸ್ಲೋಗನ್ ಥರ ನಾನು ಬಳಸ್ಕೊಂಡಿರ್ತಕ್ಕಂಥದ್ದು. ಎತ್ತಿ ಜ್ವರ ಬಂದರೆ ಎಣ್ಣೆಗೆ ಬರಿ ಹಾಕಿದಂಗೆ ಆಗಿದೆ. ಇರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 20 ಅಥವಾ 25 ಏರ್ಪೋರ್ಟ್ಗಳನ್ನು ಅವತ್ತಿನ ದಿನವೇ ಲಾಕ್ಡೌನ್ ಮಾಡಿದರೆ ಈ ಕಾಯಿಲೆಗೆ 130 ಕೋಟಿ ಜನ ಏನು ಲಾಕ್ಡೌನ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲಿದೆ ಕ್ವಾರಂಟೈನ್ ಮಾಡಿಬಿಟ್ಟಿದ್ರೆ ಅವ್ರನ್ನ, ಯಾರು ವಿದೇಶದಿಂದ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡಿಬಿಟ್ಟಿದ್ರೆ ನಾವೆಲ್ಲರೂ ಈ ಸಂಕಷ್ಟಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದು ಇರ್ತಾ ಇರಲಿಲ್ಲ. ಒಂದು ಆಮೇಲೆ ಇದು ಹೊಡೆತ ಬಿದ್ದಿರ್ತಕ್ಕಂಥದ್ದು ಅಂದರೆ ಶ್ರೀಮಂತರ ಬಂದಿರತಕ್ಕಂಥ ಕಾಯಿಲೆ ಬಡವರಿಗೆ ಬರಿ ಹಾಕಿದೆ. ಹಾಗಾಗಿ ಏನು ನಿಮಗೆಲ್ಲ ಗೊತ್ತಿರ್ಬೋದು, ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಮತ್ತು ರೈತರು ಅವರು ಎಲ್ಲರೂ ಹಿಂಸೆಗೆ ಒಳಗಾಗಿದ್ದಾರೆ. ನಿಮಗೆ ಒಂದು 2 ತಿಂಗಳಿಂದ ಎಲ್ಲ ಅಂಗಡಿಗಳನ್ನ ಕ್ಲೋಸ್ ಮಾಡಿದಾಗ ನಿಮ್ಮ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಇವ್ರು ಹೇಗೆ ಜೀವನ ಮಾಡ್ತಾರೆ, ಈ ಒಂದು ಅಂಗಡಿಯಿಂದಲೇ ನೀವು ಇಡೀ ಬದುಕನ್ನು ಕಟ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಈ ಒಬ್ಬರಿಗೆ ಕೆಲಸ ಮಾಡಿದ್ರೆ ನಿಮ್ಮ ಮನೇಲಿರ್ತಕ್ಕಂಥ 5 ಜನ 10 ಜನ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಒಂದೇ ಅಂಗಡಿ ಕ್ಲೋಸ್ ಮಾಡಿದ್ರು ಕೂಡ 10 ಜನ ಉಪವಾಸದಿಂದ ಬಳಸ್ತಾರೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಒಂದು ಅವಿಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿಬಿಡ್ತೀವಿ. 8 ಗಂಟೆಗೆ ಅನೌನ್ಸ್ ಮಾಡಿ 12 ಗಂಟೆಗೆ ಲಾಕ್ಡೌನ್ ಮಾಡಿದ್ರು. ನಿಮಗೆ ಅವಕಾಶನೂ ಕೊಡಲಿಲ್ಲ ಏನಾದರೂ ಮುಂದಿನ ಏನು ಯೋಚನೆ ಮಾಡಬೇಕು. 4 ದಿನ ಮುಂಚೆನೇ ನಿಮಗೆ ಹೇಳಿದರೆ ನಾವು ಮುಂದಿನ ದಿನಮಾನಗಳಲ್ಲಿ ಸಾರಿಗೆ ವ್ಯವಸ್ಥೆ ಇರಲ್ಲ, ರೈಲ್ ಇರಲ್ಲ, ಬಸ್ ಇರಲ್ಲ ಅಂತ ಹೇಳ್ಬಿಟ್ಟಿದ್ರೆ ನೀವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಿದ್ರಿ. ಯಾರಾದರೂ ಪಟ್ಟಣದಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ವಾಪಸ್ ಹೋಗೋಕ್ಕೆ ಅವಕಾಶ ಇರ್ತಿದ್ರು, ಎಲ್ಲ ಇರ್ತಿದ್ರು. ಏನೂ ಇಲ್ದಂಗೆ ಸಾವಿರಾರು ಲಕ್ಷಾಂಗಟ್ಟಲೆ ಜನಗಳು ಬೀದಿನಲ್ಲಿ ನಡ್ಕೊಂಡು ತಮ್ಮ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿನ ಒಂದು ಕಡೆ ಮಾಡಿದ್ದಾರೆ. ನಿಮ್ಮಂಥವ್ರು ಏನು ಸಣ್ಣ ಪುಟ್ಟ ಕೈ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಒಂದೇನು ಸವಿತಾ ಸಮಾಜ ಆಗಿರ್ಬೋದು, ಮುಸ್ಲಿಂ ಬಾಂಧವರಾಗಿರ್ಬೋದು ಅಥವಾ ಹಡಪದ ಆಗಿರ್ಬೋದು, ಇವೆಲ್ಲರಿಗೂ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿ. ಯಾಕಂದರೆ ಇಮಿಡಿಯೇಟಾಗಿ ಒಂದೇ ದಿನಕ್ಕೆ ಅಥವಾ 4-5 ತಾಸಲ್ಲಿ ನೀವು ಅನೌನ್ಸ್ ಮಾಡಿದರೆ ಈಗ ನಾವು ಕ್ಲೋಸ್ ಮಾಡ್ತೀವಿ, ನೀವೇನಾರು ವ್ಯವಸ್ಥೆ ಮಾಡ್ಕೊಳ್ಳಿ ಅಂದರೆ ಭಾಳ ಕಷ್ಟ ಆಗ್ತದೆ. ಈಗ ನಂತರದಲ್ಲಿ ನೀವು ಓಪನ್ ಮಾಡಿದ್ದೀರಾ, ನೀವು ಅಂಗಡಿಗಳನ್ನ ಓಪನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ನಿಮಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಸ್ಯಾನಿಟೈಸರ್ ಬೇಕಾಗ್ತದೆ, ಮಾಸ್ಕ್ ಬೇಕಾಗ್ತದೆ, ಆಮೇಲೆ ಇತರ ಪ್ಲಾಸ್ಟಿಕ್ ಬೇಕಾಗ್ತದೆ, ಶೀಲ್ಡ್ ಬೇಕಾಗುತ್ತೆ. ಇವೆಲ್ಲವನ್ನು ತರಬೇಕಾದ್ರೆ ನಿಮಗೆ ಗ್ರಾಹಕರು ಬರಬೇಕಾಗ್ತದೆ. ಗ್ರಾಹಕರಿಂದ ನೀವು ಅಂಗಡಿ ಓಪನ್ ಮಾಡಿದ್ದೀರಾ, ಈಗಾಗಲೇ 1 ವಾರದಿಂದ ಓಪನ್ ಮಾಡಿದರೆ ಗ್ರಾಹಕರು 1-2 ಬರ್ತಾರೆ. ಆ ಇದರಲ್ಲಿ ನಾವು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಶಂಕರ್ ಅವರು ಮತ್ತು ನೀವೆಲ್ಲ ಏನು ನಿಮ್ಮ ಕ್ಷೌರಿಕ ಸಮುದಾಯ ಇದೆಯಲ್ಲ, ನನ್ನ ಜಾತಿ ಅಂತ ಹೇಳಲ್ಲ, ಈ ಸಮುದಾಯ ಇದೆಯಲ್ಲ, ಈ ಸಮುದಾಯ ಬಂದು ನಮ್ಮನ್ನೆಲ್ಲ ಕೇಳ್ಕೊಂಡಾಗ ಶಂಕರ್ ಅಂತ ನಮ್ಮ ಹಿಂದೆಯೇ ಇರ್ತಾರೆ, ನಮ್ಮ ಜನಾಂಗಕ್ಕೆ ಏನಾದರೂ ಹೆಲ್ಪ್ ಮಾಡಿ, ನಮ್ಮ ಜನಾಂಗಕ್ಕೆ ಏನಾದರೂ ಹೆಲ್ಪ್ ಮಾಡಿ ಅಂತ. ಹಾಗಾಗಿ ನಾನು ಇವತ್ತು ಸಣ್ಣದಾಗಿರ್ಬೋದು, ಇದು ನೋಡಿ ಬೇರೆಯವರು ಕೂಡ ಮತ್ತೆ ಇಂಥ ಜನಾಂಗಗಳಿಗೆ ಇಂಥ ಕೈ ಕಸಬು ಮಾಡ್ಕೊಂಡಿರೋವಂಥವ್ರಿಗೆ ಸಹಾಯ ಮಾಡಬೇಕಂತ ಬೇರೆ ದಾನಿಗಳಲ್ಲಿ ಕೂಡ ಕೇಳ್ತೀನಿ. ಇವತ್ತು ಅವರಿದ್ರೇ ಎಲ್ಲರೂ, ಇಲ್ಲಾಂದರೆ ನೀವೆಲ್ಲ ಚೆಂದ ಕಾಣಬೇಕಂದ್ರೆ ಮತ್ತೆ ಇಲ್ಲಿಗೆ ಬರಬೇಕು. ನಾವೆಲ್ಲ ಆದಿಮಾನವ್ರ ಥರ ಓಡಾಡೋಕ್ಕಾಗಲ್ಲ. ಹಾಗಾಗಿ ಇಂಥವ್ರು ಕೂಡ ಬದುಕಬೇಕು, ಇವರು ಫ್ಯಾಮಿಲಿನೂ ಬದುಕಬೇಕು ಅನ್ನೋ ಉದ್ದೇಶದಿಂದ ಇವತ್ತೊಂದು ನಮ್ಮ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟಿಂದ, ನಿಮಗೆಲ್ಲ ಗೊತ್ತಿದೆ MP ರವೀಂದ್ರ ಅವರು ಹರಪನಹಳ್ಳಿ ತಾಲೂಕಿಗೆ ಮಾಡಿರ್ತಕ್ಕಂಥ ಕೊಡುಗೆ, ಆ ಕೊಡುಗೆಯನ್ನು ಮತ್ತು MP ಪ್ರಕಾಶ್ ಅವರ ಹೆಸರನ್ನ ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರವೂ ಇದೆ. ನಾವೇನೇ ಕೆಲಸ ಮಾಡಿದ್ರು ನೀವು ಮಟ್ಟಿಗೆ ನಮಗೆ ಗೌರವ ಕೊಟ್ಟು ನಾವೇನು ಕೊಡ್ತೀವಿ ಅದನ್ನು ಸ್ವೀಕರಿಸ್ತಾ ಇದ್ದೀವಿ. ಬೇರೆ ಥರ ಇದು ಮಾಡ್ತಾ ಇಲ್ಲ, ಎಷ್ಟು ಕೊಟ್ಟರೆ ಅಷ್ಟು ಅಂತ ಏನಾದರೂ ಕೊಡೋಕ್ಕೆ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಇಷ್ಟೊಂದು ಮಟ್ಟಿಗೆ ವಿಶ್ವಾಸ ನಾವು ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಕೆಲಸನೂ ನಿರಂತರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗಿ. ಏನು ಅವ್ರ ಭಯದಿಂದ ನಿಮ್ಮ ಹತ್ರ ಬರ್ತಾ ಇಲ್ಲ, ಕೋವಿಡ್ ಇಲ್ಲಿನೂ ಬರ್ಬೋದು ಅಲ್ಲಿನೂ ಬರ್ಬೋದು ಅನ್ನೋ ಭಯದಿಂದ ಬರ್ತಾ ಇಲ್ಲ. ಅವ್ರು ಬಂದಾಗ ನೀವು ಸ್ಯಾನಿಟೈಸರು, ಫೇಸ್ ಮಾಸ್ಕ್ ಮತ್ತು ಗ್ಲೌಸ್, ನೀವು ಮಾತ್ರ ಏನು ಕಟಿಂಗ್ ಮಾಡ್ತಿಲ್ಲ ಅವ್ರು ಗ್ಲೌಸ್ ಇಲ್ಲ ಹಾಕ್ಕೊಳ್ಳಿ, ಫೇಸ್ ಶೀಲ್ಡ್ ಹಾಕ್ಕೊಳ್ಳಿ. ನೀವು ಸೆಕ್ಯೂರಿಟಿ ಇರ್ತೀರ, ನಿಮ್ಮ ರಕ್ಷಣೆನೂ ಮುಖ್ಯ. ಆ ನಂತರ ಬೇರೆ ರಕ್ಷಣೆಗಳ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು MP ಪ್ರಕಾಶ್ ಸಮಾಜಮುಖಿ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳು.